ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಭಾಗ್ಯ. ನಮ್ಮ ಹ್ಯಾಪಿ ಟಿಪ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ತುಂಬ ಸುಲಭವಾಗಿ ತುಂಬ ಸರಳವಾಗಿ ಮಾಡುವಂತಹ ಟೊಮಟೊ ಸಾರು. ಇದು ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ಚಳಿಗಾಲಕ್ಕೆ. ತಡ ಮಾಡದೆ ಶುರು ಮಾಡೋಣ ಬನ್ನಿ. ನಾಲ್ಕು ಟೊಮಟೊ ಹಣ್ಣು ತಗೊಂಡಿದೆ, ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿದೆ. 10 ರಿಂದ 15 ಬೆಳ್ಳುಳ್ಳಿ ಹೆಸರನ್ನು ತಗೊಂಡಿದೆ. ಈ ಪಾತ್ರೆಯಲ್ಲಿ ಎಣ್ಣೆ ಹಾಕಿ 2 ರಿಂದ 3 ಚಮಚ ಎಣ್ಣೆ ಹಾಕಿ ಜಜ್ಜಿರೋ ಬೆಳ್ಳುಳ್ಳಿನ ಹಾಕಿ ಸಾಸಿವೆ ಹಾಕಿ ಜೀರಿಗೆ ಹಾಕಿ ಸಣ್ಣದಾಗಿ ಹಚ್ಚಿರೋ ಟೊಮಟೊನ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡಿ. ಈಗ ಸ್ವಲ್ಪ ಬೆಂದಿದೆ. ಅವೆಲ್ಲಿ ಬೆಂದರೆ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಚಿಟಿಕೆ ಅರಿಶಿನ ಹಾಕಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ, ಅರ್ಧ ಟೇಬಲ್ ಸ್ಪೂನ್ ಬೆಲ್ಲ ಹಾಕಿ ಇವಾಗ ಮುಚ್ಚಿ ಒಂದು 10 ನಿಮಿಷ ಕುದಿಲಿ. ಅದು ಇವಾಗ ಕುದ್ದಿದೆ. ಈಗ ಚೆನ್ನಾಗಿ ಕಲಸಿ ಅದನ್ನು ಮಿಕ್ಸ್ ಆಗಲಿ. ಅದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇವಾಗ ಸ್ಮ್ಯಾಶ್ ಆಗಿದೆ. ನೀರು ಹಾಕೋಣ. ಈಗ ಎಷ್ಟು ಬೇಕು ಅಷ್ಟು ನಮ್ಗೆ ಜಾಸ್ತಿ ಸಾರು ಥರ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ, ಗ್ರೇವಿ ಸ್ವಲ್ಪ ಗ್ರೇವಿ ಥರ ಇರಲಿ ಅಂದರೆ ಸ್ವಲ್ಪ ನೀರು ಹಾಕಿ ಸಾಕು. ಈಗ ಮೀಡಿಯಮ್ ಸಾರು ಬೇಕು ಅಂದರೆ ಮೀಡಿಯಮ್, ಜಾಸ್ತಿ ಸಾರು ಬೇಕು ಅಂದರೆ ಗ್ರೇವಿ ಥರ ನೀರು ಹಾಕ್ಬೋದು. ನಿಮ್ಗೆ ಹೇಗೆ ಬರುತ್ತೋ ಹಾಗೆ ಮಾಡ್ಕೋಬೋದು ಇದರಲ್ಲಿನೂ. ಇವಾಗ ನಾನು ಮೀಡಿಯಮ್ ಮಾಡಿದ್ದೀನಿ. ಈಗ ಕುದ್ದಿದೆ ಸಾರು. ಇವಾಗ ಕುದೀತಾ ಇದೆ ಸಾರು, ಕುದೀತಾ ಇದೆ. ಗಮ್ ಅನ್ನುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕೋಣ. ರೆಡಿ ಆಗುತ್ತೆ ಸಾರು. ರೆಡಿ ಆಯ್ತು ಇವಾಗ ಟೊಮಟೊ ಸಾರು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಟೊಮಟೊ ಸಾರು ಮಾಡ್ಬೋದು ಅಂತ. ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಮತ್ತಷ್ಟು ಸರಳ ಮತ್ತು ರುಚಿಯಾದ ರೆಸಿಪಿಗಾಗಿ ನಮ್ಮ ಹ್ಯಾಪಿ ಟಿಪ್ ಕನ್ನಡ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ಗೆ ಒತ್ತಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.